ಧ್ಯಾನ ಬೇರೆ, ದೇಹ ಬೇರೆ, ಅಂದ್ರ ನಾನ್ ಬೇರೆ ಆತ್ಮ ಬೇರೆ, ಎಲ್ಲ ಬೇರೆ ಬೇರೆ ಅನ್ನೋ ಭಾವದಿಂದ ಧ್ಯಾನ ಮಾಡ್ತೇವೆ ಅಂದ್ರ ಅದು ಅಜ್ಞಾನ ಗೇಡಿತನ ಆಗ್ತದೆ. ಬರೀ ಅದು ಮನಸ್ಸಿನ ಗುದ್ದಾಟನೆ ಆಗ್ತದೆ. ಆದ್ದರಿಂದ ಎಲ್ಲವನ್ನು ಏಕತ್ವದೊಳಗ ಏಕ ಸ್ವರೂಪವೇತ ಅಂತ ಮಾಡೋದು ಅದರ ಅಂತಿಮ ನುಡಿ ಅನ್ನೋ ವಿಚಾರವನ್ನ ನಿನ್ನೆ ವಿಚಾರದೊಳಗ ಎಲ್ಲ ನೋಡಿದ್ದೀರಪ್ಪ. ಇವತ್ತಿನ ವಿಷಯ ದಶಕ 14, ಸಮಾಸ 9, ಶಾಶ್ವತ ನಿರೂಪಣ. ನುಡಿ 31. ಶ್ರೀ ಗುರುಭ್ಯೋ ನಮಃ. ನುಡಿ 1:10. ಶರೀರದ ಚಮತ್ಕಾರವನ್ನು ಪರೀಕ್ಷಿಸಿ ಆತ್ಮ ಅನಾತ್ಮ ವಿಚಾರ ಮಾಡಿದೆವು. ಅಲ್ಲಿ ಕಂಡು ಬಂದುದೇನೆಂದರೆ ಪಿಂಡ ಶರೀರವು ಅನಾತ್ಮವು ಹಾಗೂ ಒಬ್ಬ ಸರ್ವಕರ್ತನೇ ಆತ್ಮನು. ಅಂದ್ರ ಇಲ್ಲಿ ಶರೀರವನ್ನು ಪರೀಕ್ಷೆ ಮಾಡಿ ನೋಡಿದ್ರ ಪಿಂಡ ಅಂದ್ರೆ ಈ ಶರೀರ ಇದು ಅನಾತ್ಮ ವಸ್ತು ಐತಿ. ಮತ್ತ ಇದಕ್ಕೆಲ್ಲದಕ್ಕೂ ಸಾಕ್ಷಿಕರ್ತನಾಗಿರ್ತಕ್ಕಂಥನು ಒಬ್ಬನದನಾಥ. ಸರ್ವಕರ್ತನು ಸರ್ವದಕ್ಕೂ ಸಾಕ್ಷಿಭೂತನಾಗಿರ್ತಕ್ಕಂಥನು ಒಬ್ಬನದನ, ಆತನೇ ಆತ್ಮನು. ಇದು ದೇಹ ಅಂದ್ರ ಇದು ಅನಾತ್ಮ. ತನ್ನ ಬಿಟ್ಟು ಆತ್ಮನು ಭಿನ್ನವಿಲ್ಲವೆಂದು ಹೇಳಿದ ಮಾತಾದರೂ ವಿಚಾರದಿಂದ ಅನುಭವಕ್ಕೆ ಬಂದಿತು. ಇನ್ನು ಬ್ರಹ್ಮಾಂಡದ ರಚನೆಯನ್ನು ತಿಳಿಯಲಿಕ್ಕೆ ಬೇಕು. ಅಂದ್ರ ಇಲ್ಲಿ ಆತ್ಮ ವಿಚಾರ ಅಂತ ನೋಡಿದ್ರ ತಾನು ಆತ್ಮ ಸ್ವರೂಪನೇ ಅದಾನೆ. ತನ್ನ ಬಿಟ್ಟು ಆತ್ಮ ಭಿನ್ನವಿಲ್ಲ ಅಂದ್ರೆ ಬೇರಿಲ್ಲ. ಆತ್ಮ ಬೇರೆ ನಾನ್ ಬೇರೆ ಎಂಬ ಎರಡಿಲ್ಲ, ಅಲ್ಲಿರುವುದು ಒಂದೇ ಏಕತ್ವ. ಅದು ಆಯ್ತು. ಆದ್ರೆ ಇಲ್ಲಿ ಬ್ರಹ್ಮಾಂಡದ ಜಗತ್ತಿನ ರಚನೆಯನ್ನ ತಿಳಿಲಿಕ್ಕೆ ಬೇಕು. ಒಟ್ಟಿಗೆ ಪಿಂಡದಲ್ಲಿ ಆತ್ಮ ಅನಾತ್ಮ ವಿವೇಕವು, ಬ್ರಹ್ಮಾಂಡದಲ್ಲಿ ಸಾರಾಸಾರ ವಿಚಾರವು ಕರ್ತವ್ಯವಿರುತ್ತದೆ. ಇವನ್ನು ಪುನಃ ಪುನಃ ವಿವರಣೆ ಮಾಡುವುದರಲ್ಲಿ ರುಚಿ ತಕ್ಕೊಳ್ಳುವುದು ಅವಶ್ಯವು. ಪಿಂಡವು ಕಾರ್ಯವು ಮತ್ತು ಬ್ರಹ್ಮಾಂಡವು ಕಾರಣವೆಂಬ ತತ್ವವನ್ನು ವಿವರವಾಗಿ ವಿಚಾರ ಮಾಡಬೇಕು. ಇದನ್ನೇ ನಾವು ಕೆಳಗೆ ನಿರೂಪಣೆ ಮಾಡಿರುವೆವು. ಅಂದ್ರೆ ಇಲ್ಲಿ ಏನ್ ಹೇಳ್ತಾರ, ಈ ದೇಹ ಅನ್ನೋದು ಅನಾತ್ಮ ವಸ್ತು, ಆತ್ಮ ಅನ್ನೋದೇ ಸರ್ವಸಾಕ್ಷಿಯಾಗಿರ್ತಕ್ಕಂಥದ್ದು. ಯಾವುದಕ್ಕ? ದೇಹಕ್ಕ. ನಖದಿಂದ ಶಿಖದವರೆಗೂ ಅಂದ್ರೆ ಪಾದದ ತುದಿ ಬೆರಳಿನಿಂದ ಹಿಡಿದು ನಡನೆತ್ತಿಯವರೆಗೂ ಈ ದೇಹದೊಳಗೆ ಎಲ್ಲಾ ಕಾರ್ಯಗಳಿಗೂ ಶರೀರಕ್ಕೂ ಎಲ್ಲದಕ್ಕೂ ಅದು ಸಾಕ್ಷಿ ಸ್ವರೂಪವಾಗಿ ಐತದ ಆತ್ಮ ಅನ್ನೋದು. ಅದರ ವಿಚಾರವನ್ನು ನಾವು ಅಂದ್ರೆ ಈ ಪಿಂಡದ ವಿಚಾರ ಮತ್ತು ಬ್ರಹ್ಮಾಂಡದ ವಿಚಾರವನ್ನ ಪುನಃ ಪುನಃ ಮಾಡಿ ತೆಗೆದುಕೊಳ್ಳಲೇ ಬೇಕು. ಯಾಕಂದ್ರ ಈ ರೀತಿ ತಿಳಿಯೋದ್ರಿಂದ ನಾನ್ ಜೀವ ಬೇರೆ, ಜಗತ್ತು ಬೇರೆ, ಪರಬ್ರಹ್ಮ ಬೇರೆ, ಆತ್ಮ ಬೇರೆ ಅಂತ ನಾವೀಗ ಹೇಳ್ತೇವೆ. ಅಂದ್ರ 4 ರೀತಿಯಾಗಿ ಹೇಳ್ತಾವ ನಾವು. ಜೀವ ಬೇರೆ, ಆತ್ಮ ಬೇರೆ ಅಂತ ಇವೆರಡು ಮಾಡ್ತವಿ. ಜಗತ್ ಬೇರೆ, ಪರಬ್ರಹ್ಮ ಬೇರೆ ಅಂತ ಹಿಂಗ್ ಹೇಳ್ತೇವೆ. ಇವುಗಳನ್ನ ಸ್ವಲ್ಪ ವಿಚಾರ ಮಾಡಿ ತಗೊಳ್ಳೇಬೇಕು. ಇವನ್ನ ಪದೇ ಪದೇ ವಿಚಾರವನ್ನ ಮಾಡಬೇಕಾಗ್ತದೆ. ನಾಶವಂತವೇ ಅಸಾರವು ಹಾಗೂ ಶಾಶ್ವತ ವಸ್ತುವೇ ಸಾರವು. ಯಾವುದು ಕಲ್ಪಾಂತದಲ್ಲಿ ನಾಶವಾಗುವುದೋ ಅದು ಸಾರವಲ್ಲ. ಅಂದ್ರ ಇಲ್ಲಿ ಸಾರ ಮತ್ತು ಅಸಾರ ಅಥವಾ ಶಾಶ್ವತ ಅಶಾಶ್ವತ. ಇಲ್ಲಿ ಯಾವ್ಯಾವ್ದು ನಾಶ ಹೊಂದುವಂತದ್ದೈತಿ ಅಂತ ವಿಚಾರ ಮಾಡಿದ್ರ ಈ ಪಿಂಡಾಂಡವೂ ನಾಶ ಆಗ್ತದ, ಬ್ರಹ್ಮಾಂಡವೂ ನಾಶವಾಗ್ತದೆ. ಕಲ್ಪಾಂತರದಲ್ಲಿ ಬ್ರಹ್ಮಾಂಡವು ಕೂಡ ನಾಶವಾಗಿ ಹೋಗ್ತದ. ಮತ್ತೆ ಇವೆರಡು ನಾಶವಾಗಿ ಹೋಗ್ತಾವಂದ್ರ ಇವೆರಡು ಶಾಶ್ವತವಲ್ಲ. ಯಾವುದು? ಶರೀರ ಮತ್ತು ಜಗತ್ತು ಏನ್ ಹೇಳ್ತಾವಲ್ಲ ಇವೆರಡು ಶಾಶ್ವತವಲ್ಲ. ಅಂದ್ರ ಅರ್ಥಾತ್ ಇವೆರಡು ಸಾರವಲ್ಲ. ಸಾರ ಅಂದ್ರೆ ಯಾವ್ದಂದ್ರ ನಾಶವಾಗದೆ ಇರ್ತಕ್ಕಂಥದ್ದು ಯಾವ್ದೈತಲ್ಲ ಅದು ಸಾರ ವಿಚಾರ. ಈ ಸಾರ ವಿವೇಕದಿಂದ
ಬ್ರಹ್ಮಾಂಡವನ್ನು ಪರೀಕ್ಷಿಸುತ್ತಿರಲು ಪೃಥ್ವಿಯು ನೀರಿನಿಂದ ನಿರ್ಮಾಣವಾಗಿದ್ದು. ಅಂದ್ರ ಈ ಬ್ರಹ್ಮಾಂಡನ ಒಂದ್ಸಲ ನಾವ್ ಹಂಗ ವಿಚಾರ ಮಾಡ್ಕೊಂತ ನೋಡಿದ್ರ ಇದು ಪೃಥ್ವಿ ಅನ್ನೋದು ಹೆಂಗ್ ಸೃಷ್ಟಿ ಆಯ್ತಂದ್ರ ನೀರಿನಿಂದ ನಿರ್ಮಾಣವಾಗಿದ್ದು, ಮುಂದೆ ಕಲ್ಪಾಂತ ಸಮಯಕ್ಕೆ ಅದು ಪುನಃ ನೀರಿನಲ್ಲಿಯೇ ಲಯವಾಗುವುದು. ಇದು ಭೂಮಿ ಹೆಂಗ್ ಸೃಷ್ಟಿ ಆತಂದ್ರ ನೀರಿನಿಂದ ಸೃಷ್ಟಿ ಆಯ್ತು. ನೀರದು ಗಟ್ಟಿ ಆದಾಗ ಅದೇ ಭೂಮಿ ಆಯ್ತು. ಮತ್ತೆ ಅದೇ ಆ ನೀರು ಗಟ್ಟಿ ಆದಾಗ ಭೂಮಿ ಆಯ್ತು. ಮತ್ ಭೂಮಿನ ಒಂದ್ಸಲ ನೀರ್ ಹೆಚ್ಚಾದಾಗ ನೀರೊಳಗೆ ಕರಿಗಿ ಹೋಗ್ತದೆ. ಅಂದ್ರ ಪೃಥ್ವಿ ಅನ್ನೋದು ನೀರಿನಲ್ಲಿಯೇ ಹುಟ್ಟಿ ನೀರಿನಲ್ಲಿಯೇ ಲಯವಾಗುತ್ತದೆ. ಈ ನೀರು ಸಹ ತೇಜದಿಂದ ನಿರ್ಮಾಣವಾದ ಮೂಲಕ ಪ್ರಳಯ ಜಲವನ್ನು ಮಹಾ ತೇಜವು ಹೀರಿಕೊಂಡು ಅಟ್ಟಿಸಿ ಬಿಡುವುದು. ಮತ್ತ ಇದು ನೀರ್ ಹೆಂಗ್ ಸೃಷ್ಟಿ ಆತಪ್ಪ ಅಂದ್ರ ನೀರು ಬೆಂಕಿಯಿಂದನೇ ಸೃಷ್ಟಿ ಆತು. ಅಂದ್ರ ತೇಜದಿಂದ ಇದು ನಿರ್ಮಾಣ ಆಯ್ತು. ಮತ್ ಮುಂದೊಂದಿನ ಆ ಪ್ರಳಯವಾಗುವಾಗ ಆ ಮಹಾ ತೇಜ ಅಂದ್ರೆ ಮಹಾ ಉಷ್ಣ ಅದು ಬಂದು ಆ ನೀರನ್ನೆಲ್ಲ ಲಯ ಮಾಡ್ಕೊಂತು. ಇಲ್ಲಿ ಒಂದೊಂದು ಏನ್ ಕ್ರಮ ತಿಳಿಸ್ತದಂದ್ರ ಭೂಮಿ ಯಾವುದರಿಂದ ಹುಟ್ಟಿತು? ನೀರಿನಿಂದ ಹುಟ್ಟಿತು. ಮತ್ತು ನೀರಿನಲ್ಲಿ ಲಯವಾಯಿತು. ನೀರು ಎಲ್ಲಿಂದ ಹುಟ್ಟಿತು? ಬೆಂಕಿಯಿಂದ ಅಥವಾ ತೇಜದಿಂದ ಹುಟ್ಟಿತು ಮತ್ತು ಪುನಃ ಆ ತೇಜದಲ್ಲಿ ಲೀನವಾಯಿತು. ಹಾಗೆ ಬರೀ ತೇಜವು ಉಳಿಯುತ್ತದೆ. ಇನ್ನು ತೇಜವು ವಾಯುವಿನಿಂದ ಹುಟ್ಟಿದ್ದು. ಅಂದ್ರೆ ಅಗ್ನಿಯ ತೇಜ ಅನ್ನೋದು ವಾಯುವಿನಿಂದ ಹುಟ್ಟಿದ್ರಿಂದ ಆ ಪ್ರಳಯಾಗ್ನಿಯನ್ನ ವಾಯುವು ಆವರಿಸುವುದು. ಅಂದ್ರ ಇದು ಬೆಂಕಿ ವಾಯುವಿನಿಂದ ಹುಟ್ಟುತ್ತದ ತೇಜ. ಆ ವಾಯುವಿನಿಂದ ಹುಟ್ಟಿ ಮತ್ತೆ ಪುನಃ ಆ ವಾಯುವಿನಲ್ಲಿಯೇ ಅದು ತೇಜ ಅನ್ನೋದು ನಾಶವಾಗಿ ಪ್ರಳಯ ವಾಯುವಿನದೇ ದಟ್ಟಣೆಯಾಗುವುದು. ಅಂದ್ರ ಇಲ್ಲಿ ಆ ತೇಜ ಅನ್ನೋದು ವಾಯುವಿನಿಂದ ಹುಟ್ಟಿ ಮತ್ತೆ ವಾಯುವಿನಿಂದನೇ ಅದು ಪ್ರಳಯ ವಾಯುವಿನೊಳಗ ಅದೇ ದಟ್ಟಣೆಯಾಗಿ ಅದೇ ತುಂಬ್ಕೊಂತತಿ. ಅಂದ್ರ ತೇಜವು ಕೂಡ ವಾಯುವಿನಲ್ಲಿ ಲಯವಾಯಿತು. ನಂತರ ವಾಯುವು ಆಕಾಶದಿಂದ ನಿರ್ಮಾಣವಾದದ್ದರಿಂದ ಪ್ರಳಯವಾದರೂ ಕೊನೆಗೆ ತನ್ನ ಕಾರಣವಾದ ಆಕಾಶದಲ್ಲೇ ಅಡಗಿ ಹೋಗುವುದು. ಇದು ವಾಯು ಎಲ್ಲಿದ್ದ ಹುಟ್ಟಿತು ಅಂದ್ರ ಆಕಾಶದಿಂದ ಹುಟ್ಟಿತು. ಕೊನೆಗೆ ಎಲ್ಲದು ಪ್ರಳಯವಾಗುವ ಕಾಲದೊಳಗ ಆ ವಾಯು ಅನ್ನೋದು ಕೂಡ ಅದು ಆಕಾಶದೊಳಗೆ ಅಡಗಿ ಹೋಗುವುದು. ಹೀಗೆ ವೇದಾಂತ ಶಾಸ್ತ್ರದಲ್ಲಿ ಕಾಲ್ಪಾಂತದ ವಿಷಯ ಹೇಳಲ್ಪಟ್ಟಿದೆ. ಈ ಪಂಚಭೂತಗಳಲ್ಲದೆ ಗುಣಮಾಯೆ, ಮೂಲಮಾಯೆ ಸಹ ಪರಬ್ರಹ್ಮದಲ್ಲಿ ಲಯ ಹೊಂದುತ್ತದೆ. ಇಲ್ಲಿ ಒಂದೊಂದೇ ಅಂಶಗಳನ್ನ ತಿಳಿಸಿದ್ರು. ಭೂಮಿ ನೀರಿನಿಂದ ಹುಟ್ಟಿ ನೀರಿನಲ್ಲಿ ಲಯವಾಗ್ತದ. ನೀರು ಅಗ್ನಿಯಿಂದ ಹುಟ್ಟಿ ಅಗ್ನಿ ಒಳಗೆ ಲಯವಾಗ್ತದ. ಅಗ್ನಿ ವಾಯುವಿನಿಂದನೇ ಹುಟ್ಟಿ ವಾಯುವಿನಲ್ಲಿ ಲಯವಾಗ್ತದ. ವಾಯುವು ಆಕಾಶದಿಂದ ಹುಟ್ಟಿ ಆಕಾಶದಲ್ಲೇ ಲಯವಾಗಿ ಹೋಗ್ತದೆ, ಅಡಗಿ ಹೋಗ್ತದೆ. ಈ ರೀತಿ ವೇದಶಾಸ್ತ್ರದಲ್ಲಿ ಕಲ್ಪಾಂತದ ವಿಷಯಗಳು ಹೇಳಲ್ಪಟ್ಟಿದೆ. ಇನ್ನು ಈ ಪಂಚಮಹಾಭೂತಗಳಲ್ಲದೆ ಈ ಗುಣಮಾಯೆಯ ಮೂಲಮಾಯೆಯು ಸಹ ಪರಬ್ರಹ್ಮದಲ್ಲಿ ಲಯ ಹೊಂದುತ್ತವೆ. ಈ ಪಂಚಭೂತಗಳು ಅಷ್ಟೇ ನಾವು ಲಯವಂತವಂತ ತಿಳಿಸಿದ್ವಿ. ಆದ್ರೆ ಈ ಗುಣಮಾಯೆ ಅಥವಾ ಮೂಲ ಮಾಯೆ ಅಂತ ಏನ್ ಹೇಳ್ತಾವಲ್ಲ, ಇದು ಸಹ ಮಾಯೆ ಅನ್ನೋದು ಕೂಡ ಸಹ ಯಾವುದರಲ್ಲಿ? ಆ ಪರಬ್ರಹ್ಮದಲ್ಲಿ ಲಯ ಹೊಂದುತ್ತದೆ. ಆ ಬ್ರಹ್ಮ ವಸ್ತುವನ್ನು ಅರಿಯಲಿಕ್ಕೆ ವಿವೇಕ ಬೇಕು. ಯಾವ್ದನ್ನ ಅರಿಯಲಿಕ್ಕೆ ಅಂದ್ರ ಯಾವ್ದು ಆ ಪರಬ್ರಹ್ಮ ವಸ್ತು ಏನೈತಲ್ಲ ಅದ್ರೊಳಗ ಗುಣಮಾಯೆ ಮತ್ತು ಮೂಲ ಮಾಯೆಯು ಸಹ ಆ ಪರಬ್ರಹ್ಮದಲ್ಲಿ ಲಯ ಹೊಂದುತ್ತದ ಅಂತ ಹೇಳ್ತಾವಲ್ಲ, ಅದನ್ನ ತಿಳಿಯೋದಕ್ಕೆ ಆ
ಬ್ರಹ್ಮ ವಸ್ತುವನ್ನ, ಮಾಯೆಯನ್ನೇ ತನ್ನ ಒಳಗ ಲಯ ಮಾಡಿಕೊಳ್ಳುವಂತ ಆ ಪರಬ್ರಹ್ಮ ವಸ್ತುವನ್ನ ಅರಿಯಲಿಕ್ಕೆ ವಿವೇಕ ಬೇಕು. ನೋಡಿ 11:18 ಎಲ್ಲ ಉಪಾಧಿಗಳ ಕೊನೆಯಾದ ನಿರ್ಗುಣ ಪರಬ್ರಹ್ಮದಲ್ಲಿ ದೃಶ್ಯದ ಗೊಂದಲವೇ ಇರುವುದಿಲ್ಲ. ಇಲ್ಲೇನು ಹೇಳಿದ್ರಲ್ಲ, ಈಗ ಈ 5 ಭೂತಗಳು ಒಂದರಿಂದ ಒಂದು ಸೃಷ್ಟಿಯಾಗಿ ಒಂದರೊಳಗೊಂದು ಲಯವಾದವು. ಮತ್ತು ಈ ಗುಣಮಾಯೆ ಮತ್ತು ಮೂಲ ಮಾಯೆ ಅನ್ನೋದು ಕೂಡ ಆ ಪರಬ್ರಹ್ಮ ವಸ್ತುವಿನಲ್ಲಿ ಲಯವಾಗಿ ಹೋತಂದ್ರ ಅಲ್ಲಿ ಎಲ್ಲ ಉಪಾಧಿಗಳ ಕೊನೆಯಾದ ಆ ನಿರ್ಗುಣ ಪರಬ್ರಹ್ಮದಲ್ಲಿ ದೃಶ್ಯದ ಗೊಂದಲವೇ ಇರುವುದಿಲ್ಲ. ಇಲ್ಲಿ ದೃಶ್ಯ ಕಾಣತತೆ, ನಮಗೆ ಏನ್ ಕಾಣತಂದ್ರೆ ಈ ಪಂಚಭೂತಗಳಿಂದ ಗುಣಮಾಯಿಯಿಂದ ಇವೆಲ್ಲವನ್ನು ನಮಗೆ ಕಾಣ್ತದವು. ಇವೇ ಇಲ್ಲ ಅಂದ್ಮೇಲೆ ಈ ಕಾಣುವ ತೋರುವ ಈ ವಸ್ತುಗಳೇ ಇಲ್ಲ ಅಂದ್ಮೇಲೆ ಅಲ್ಲಿ ಇರುವುದು ಒಂದೇ ಆ ಪರಬ್ರಹ್ಮ ವಸ್ತು. ಅದು ಬ್ರಹ್ಮವು ಎಲ್ಲಾ ಸ್ಥಳದಲ್ಲಿ ದಟ್ಟವಾಗಿ ತುಂಬಿಕೊಂಡಿದೆ. ಎಷ್ಟು ಕಲ್ಪಾಂತಗಳಾದರೂ ಪರಬ್ರಹ್ಮಕ್ಕೆ ನಾಶವೆನ್ನುವುದೇ ಇಲ್ಲ. ಈಗೇನ್ ಇಲ್ಲಿವರೆಗೆ ನಾವು ಹೇಳಿದಿವಲ್ಲ, ಈ ಭೂತಗಳು ಗುಣಮಾಯೆಗಳು ಇವು ಕಲ್ಪಾಂತದಲ್ಲಿ ನಾಶವಾಗಿ ಹೋಗ್ತವ. ಆದ್ರ ಪರಬ್ರಹ್ಮ ಅನ್ನೋದಕ್ಕೆ ಎಂದೆಂದಿಗೂ ನಾಶವೆನ್ನುವುದೇ ಇಲ್ಲ. ಅಂತಹ ಶಾಶ್ವತ ವಸ್ತುವನ್ನು ಮಾಯೆಯ ತ್ಯಾಗದಿಂದ ಗುರುತು ಹಿಡಿಯಬೇಕು. ಅಂತ ಪರಬ್ರಹ್ಮ ವಸ್ತುವನ್ನ ಅಂದ್ರ ಕಲ್ಪಾಂತರದಲ್ಲಿ ಮಾಯೆ, ಬ್ರಹ್ಮಾಂಡಗಳು, ಪಿಂಡಾಂಡಗಳು, ಈ ಭೂತಗಳು ಎಲ್ಲವೂ ನಾಶವಾಗಿ ಹೋದರೂ ನಾಶವಾಗದೇ ಇರ್ತಕ್ಕಂತ ವಸ್ತುವನ್ನ ತಿಳಿಯಲಿಕ್ಕೆ ಬೇಕು. ಮತ್ತೆ ಅದನ್ನ ತಿಳಿಯಲಿಕ್ಕೆ ಬೇಕು ಅಂದ್ರ ಈ ಮಾಯೋಪಾದಿಯಿಂದ ಕೂಡಿರ್ತಕ್ಕಂತ, ಭೂತಗಳಿಂದ ಕೂಡಿರ್ತಕ್ಕಂತ ವಸ್ತುಗಳ ತ್ಯಾಗದಿಂದ, ಅಂದ್ರೆ ಅವುಗಳನ್ನ ಬಿಟ್ಟು, ಅವು ಮಿಥ್ಯದವಂತೇಳಿ ಅವನ್ನ ಬಿಟ್ಟು ಆ ಪರಮ ಸತ್ಯದ ವಿಚಾರವನ್ನ ತಿಳಿಯಕ್ ಹೋದಾಗ ಮಾತ್ರ ಅದು ತಿಳಿತದ. ಈ ಮಾಯೆಯಿಂದ ಕೂಡಿರ್ತಕ್ಕಂಥ ಈ ಪಂಚಭೂತಗಳ ಸ್ಥೂಲ ಶರೀರವನ್ನ ಇವನ್ನ ನಾವು ಆಧಾರ, ಇವ ಸತ್ಯ ಅಂತ ಹಿಡ್ಕೊಂಡು ಕುಂತ್ರ ಅದು ಎಂದಿಗೂ ತಿಳಿಯೋದಿಲ್ಲ. ಆದ್ದರಿಂದ ಈ ಮಾಯಾ ತ್ಯಾಗದಿಂದ ಗುರು ತಿಳಿಯಬೇಕು. ಮಾಯೇನೇ ಇಲ್ಲ ಅಂತ ತಿಳಿದು ಆ ಸ್ವರೂಪ ವಿಚಾರವನ್ನ ತಿಳಿದಾಗ ಅದು ತಿಳಿತದ. ನಾವು ಮಾಯೆ ಕಟ್ಟಿಗೆಂದು ಅದನ್ನ ಕೇಳ್ತವಿ, ತಿಳಿತವಿ, ಮಾಡ್ತವಿ ಅಂದ್ರ ಅದೆಂದಿಗೂ ಸಾಧ್ಯವಿಲ್ಲ. ಇನ್ನು ದೇವನಾದ ಅಂತರಾತ್ಮನು ಸಗುಣನಿದ್ದು ಸಗುಣದಿಂದಲೇ ನಿರ್ಗುಣ ಪ್ರಾಪ್ತಿಯಾಗುವುದು ಮತ್ತು ನಿರ್ಗುಣ ಜ್ಞಾನದಿಂದ ವಿಜ್ಞಾನ ಸ್ಥಿತಿ ಉಂಟಾಗುತ್ತದೆ. ನಾವಿಲ್ಲೇನ ಅಂತರಾತ್ಮ ಅಂತ ಏನ್ ಹೇಳ್ತಾವಲ್ಲ, ಸಗುಣನಿದ್ದು ಸಗುಣದಿಂದಲೇ ನಿರ್ಗುಣ ಪ್ರಾಪ್ತಿಯಾಗುವುದು ಅಂದ್ರ ಅದನ್ನ ನಾವು ಗುಣರೂಪದೊಳಗ ತಿಳಿದು ವಿಚಾರ ಮಾಡ್ತಾ ನೋಡಿದಾಗ ಈ ಗುಣಮಾಯಿ ಅನ್ನೋದನ್ನೆಲ್ಲದನ್ನ ತ್ಯಾಗದಿಂದ ಆ ನಿರ್ಗುಣ ಸ್ವರೂಪದ ವಿಚಾರ ತಿಳಿತೈತಿ. ಅದ್ರ ಮೊದಲೊಂದು ಹಂತಕ್ಕ ಇದು ಇರ್ತದ ಅಂತ ಹೇಳ್ತಾರ. ಈಗ ಏಕಾಏಕಿ ಪರಬ್ರಹ್ಮ ವಸ್ತುವನ್ನ ಅಥವಾ ಗುರುವನ್ನ ತೋರ್ಸಂದ್ರ ಹೆಂಗ ತೋರ್ಸಕ್ ಬರ್ತದ? ಅದು ರೂಪನಾಮರಹಿತವಾಗಿರ್ತಕ್ಕಂಥದ್ದನ್ನ ತೋರ್ಸಕ್ ಬರೋದಿಲ್ಲ. ಈ ಸಗುಣ ರೂಪ ಒಳಗೆ ನಾವೆಲ್ಲರೂ ಮಾತಾಡ್ತವಿ, ಕೂಡ್ತವಿ, ಇವೆಲ್ಲ ವಿಚಾರಗಳು ನಡೀತವೆ, ಇವೆಲ್ಲ ಸಗುಣ ಕಾರ್ಯಗಳಿಂದ ನಡೀತದ. ಇಂಥ ಸಗುಣ ಕಾರ್ಯದಿಂದ ನಿರ್ಗುಣ ಪ್ರಾಪ್ತಿ ಆಗ್ತದ. ಮೊದಲು ಕಲ್ಲಿನೊಳಗ ದೇವ್ರನ್ನ ತೋರಿಸಿ ಆಮೇಲೆ ಬರ್ತಾ 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 ಅಲ್ಲಿರೋ ದೇವ್ರ ನಿನ್ನೊಳಗ ಅದನ ಅಂತೇಳಿ ಮತ್ತ ಅಲ್ಲಿದ್ದ ಮುಂದಕ್ಕೆ ಬರ್ತಾ ನಿನ್ನೊಳಗ ಅದನ ಅಂತಲ್ಲ, ನೀನೇ ಆ ಸ್ವರೂಪ, ನೀನೇ ಆ ದೇವರು ಅನ್ನೋ ಹಂಗ ಹಂತವಾಗಿ ಅದನ್ನ ತಿಳಿಸೋದಿರ್ತದ. ಮತ್ತು ನಿರ್ಗುಣ ಜ್ಞಾನದಿಂದ ವಿಜ್ಞಾನ ಸ್ಥಿತಿ ಉಂಟಾಗುತ್ತದೆ. ನಿರ್ಗುಣ ಜ್ಞಾನದಿಂದ ವಿಜ್ಞಾನ ಸ್ಥಿತಿ ಉಂಟಾಗ್ತದ ಅಂದ್ರ ನೀನು ನಿರ್ಗುಣನೂ ಅಲ್ಲ, ಸಗುಣನೂ ಅಲ್ಲ. ಇಲ್ಲಿ ಸಗುಣ ಅನ್ನೋದೊಂದು ಐತಿ ಅಂತ ಹೇಳೋದ್ರಿಂದ ನಿರ್ಗುಣ ಆಗೈತಿ. ಸಗುಣನ ಇಲ್ಲ ಅಂದ್ರ ನಿರ್ಗುಣ ಅನ್ನೋದು ಏನೂ ಇಲ್ದಂಗ ಆಗ್ತದ. ಆದ್ರಿಂದ ನೀನು ಸಗುಣ ಮತ್ತು ನಿರ್ಗುಣ ಎರಡನ್ನು ನೀನು ತಿಳಿಯೋನಾಗಿದ್ದರಿಂದ, ಆ ತಿಳಿಯುವುದರಿಂದ
ಅವೆರಡನ್ನು ತಿಳಿದು ಅವೆರಡಕ್ಕಿಂತ ನಾನು ಬೇರೆನೆ ಇದ್ದೇನೆ, ನಾನು ಸಗುಣನಲ್ಲ ನಿರ್ಗುಣನ ಅಲ್ಲ. ಯಾಕಂದ್ರ ಸಗುಣ ನಿರ್ಗುಣವನ್ನ ನಾನು ತಿಳಿತೇನೆ ಅಂದ್ಮೇಲೆ ಅವುಗಳಿಗಿಂತ ನಾನು ಬೇರೆನೆ ಅದನಿ ಅನ್ನೋದು ಅನುಭವಕ್ಕೆ ಬರ್ತದ. ಆ ಸ್ಥಿತಿಯೇ ವಿಜ್ಞಾನ ಸ್ಥಿತಿ ಉಂಟಾಗ್ತದೆ. ಶುದ್ಧವು ಕಲ್ಪನಾರಹಿತವು ಆದ ಆ ಪರಬ್ರಹ್ಮದಲ್ಲಿ ಮಾಯಾಮಲವಿರುವುದಿಲ್ಲ. ಇಲ್ಲಿ ಆ ಪರಬ್ರಹ್ಮ ಅಂತಂದ್ರ ಸಗುಣ ಮತ್ತು ನಿರ್ಗುಣವನ್ನ ತಿಳಿಯುವಂತ ಆ ವಿಜ್ಞಾನ ಸ್ಥಿತಿ ಒಳಗ ಅದನ್ನೇ ಪರಬ್ರಹ್ಮ ಅಂತಾರ. ಆ ನಿರ್ವಿಕಾರ ಪರಬ್ರಹ್ಮ ಅಂತ ಹೇಳ್ತಾವಲ್ಲ, ಅಲ್ಲಿ ಇವ್ ಯಾವ ಹೊರಗಿನವ್ ಯಾವ ಇರುವುದೇ ಇಲ್ಲ. ಯಾಕಂದ್ರ ಅವ್ ಏನಾರ ಅದಾವ ಅಂತ ಹೇಳ್ತಾವಂದ್ರ ಇಲ್ಲಿ ಭೂತಗಳಿಂದ ಕೂಡಿರೋದ್ರೊಳಗ ಆಕಾರಗಳಿಂದ ಕೂಡಿರೋದ್ರೊಳಗ ಆ ಪಂಚಭೂತಗಳು ಮಾಯೆ ಅಥವಾ ಗುಣಮಯ ಇದ್ರೊಳಗ ಏನಾರ ಅದಾವ. ಆದ್ರೆ ಪರಿಪೂರ್ಣವಾದ ವಿಚಾರದೊಳಗ ಆ ವಿಜ್ಞಾನ ಸ್ಥಿತಿ ಒಳಗ ಅಂದ್ರ ಅರ್ಥಾತ್ ಆ ಪರಬ್ರಹ್ಮದೊಳಗ ಮಾಯಾಮಲ ಇರುವುದೇ ಇಲ್ಲ. ಕಾಣುವ ಜಗತ್ತೆನ್ನುವುದೇ ಸುಳ್ಳೆ ಆಗಿ ಹೋಗುತ್ತಿರುವುದು. ಅಲ್ಲಿ ನಿನ್ನ ವಿಜ್ಞಾನ ಸ್ಥಿತಿ ಒಳಗ ನೀನ್ ತಿಳಿದು ನೋಡಿದೆ ಅಂದ್ರ ಸಗುಣ ನಿರ್ಗುಣಕ್ಕ ನಾನು ಆಧಾರ ಸ್ವರೂಪನದನೆ ಅಂತ ನೀನ್ ತಿಳಿದು ನೋಡಿದೆ ಅಂದ್ರ ಜ್ಞಾನಾಜ್ಞಾನಕ್ಕೆ ನಾನು ಆಧಾರದನೆ ಅಂತ ತಿಳಿದು ನೋಡ್ತಿ ಅಂದ್ರ ಇಲ್ಲಿ ಜ್ಞಾನನೂ ಇಲ್ಲ ಅಜ್ಞಾನನೂ ಇಲ್ಲ. ಇಲ್ಲಿ ಜ್ಞಾನನ ಇಲ್ಲ ಅಂತ ಹೇಳಿದ್ಮೇಲೆ ಇನ್ನು ಅಜ್ಞಾನರ ಎಲ್ಲಿರಕ್ ಸಾಧ್ಯ ಆಗ್ತದ? ಎರಡು ಇಲ್ಲ. ಅಲ್ಲಿ ಇರುವುದು ಒಂದೇ. ಯಾವ್ದ್ರಲ್ಲಿ? ಆ ವಿಜ್ಞಾನಮಯ ಸ್ಥಿತಿಯಲ್ಲಿ ಶುದ್ಧವು ಕಲ್ಪನಾರಹಿತವಾದ ಪರಬ್ರಹ್ಮ. ಅಲ್ಲಿ ಶುದ್ಧ ಅಂದ್ರೆ ಇನ್ನೊಂದೇನು ಇಲ್ಲದೆ ಇರ್ತಕ್ಕಂಥದ್ದು, ಕೇವಲ ಅಖಂಡ ಬಯಲು. ಆ ಬಯಲು ಎಂದೆಂದಿಗೂ ಶುದ್ಧವೇ. ಆ ಬಯಲೆಂದು ಮಲಿನ ಆಗೋದಿಲ್ಲ. ಈ ಗ್ವಾಡಿ ಕಟ್ಟಿದ್ರ ಆ ಗ್ವಾಡಿಗಳಿಗೆ ಮಸಿ ಹತ್ಬೋದು, ಬೆಂಕಿ ಹಾಕಿದ್ರ ಕರಗಾಗ್ಬೋದು, ಅಥವಾ ಇನ್ನೊಂದ್ ಏನಾರ ಮಲಿನ ಆಗ್ಬೋದು. ಆದ್ರ ಬಯಲಿಗೆ ನೀನ್ ಬೆಂಕಿ ಹಾಕಿದ್ರು ಏನ್ ಹಾಕಿದ್ರು ಕೂಡ ಆ ಬಯಲು ಮಲಿನ ಆಗೋದಿಲ್ಲ. ಹಂಗ ಪರಬ್ರಹ್ಮದಲ್ಲಿ ಅದು ಶುದ್ಧವೂ ಆಗೈತಿ, ಕಲ್ಪನಾ ರಹಿತವಾಗೈತಿ. ಆ ಕಲ್ಪನಾ ರಹಿತವಾದ ಪರಬ್ರಹ್ಮದಲ್ಲಿ ಮಾಯಾಮಲ ಇರುವುದೇ ಇಲ್ಲ. ನಾವೇನ ಮಾಯಾಮಲ, ಆಣವಮಲ, ಮಾಯಾಮಲ, ಕಾರ್ಮಿಕ ಮಲ ಅಂತೀವಿ ಏನ್ ಹೇಳ್ತಾವಲ್ಲ, ಇವೆಲ್ಲವೂ ಹೊರಗದವ್. ಅಂದ್ರ ಈ ಭೂತಗಳಿಂದ ಕೂಡಿರ್ತಕ್ಕಂಥ ಶರೀರದೊಳಗದವ್. ಆ ಪರಬ್ರಹ್ಮದೊಳಗೆ ಯಾವ ಮಾಯಾಮಲವೂ ಇಲ್ಲ. ಕಾಣುವ ಜಗತ್ತೆನ್ನುವುದೇ ಸುಳ್ಳೆ ಆಗಿ ಹೋಗುತ್ತಿರುವುದು. ನೀನ್ ಆ ಪರಬ್ರಹ್ಮದೊಳಗ್ ನೀನ್ ಜಗತ್ತೈತಿ ಅದೈತಿ ಇದೈತಿ ಅಂತ ಏನು ಹೇಳಕ್ ಬರೋದೇನ್ ಬೇಕಾಗಿಲ್ಲ. ಅಲ್ಲಿ ಯಾವೂ ಇಲ್ಲ. ಅವೆಲ್ಲವೂ ಕೂಡ ಸುಳ್ಳೇ ಆಗೈತಿ. ನಿರ್ಮಾಣವಾಗಿ ಕೂಡಲೇ ನಾಶವಾಗುವುದೆಲ್ಲವೂ ನಮ್ಮ ಅನುಭವಕ್ಕೆ ಬರುತ್ತಿರುವುದು. ಆದರೆ ಆಗುವುದು ಹೋಗುವುದು ಇಲ್ಲದ ಆ ಪರಬ್ರಹ್ಮವು ಇಂದ್ರಿಯ ಮನನಾದಿಗಳಿಂದ ಅನುಭವಕ್ಕೆ ಬರಲಾರದ ಮೂಲಕ ಅದನ್ನು ವಿವೇಕದಿಂದ ಗುರುತಿಸಬೇಕು. ಮತ್ತಿದು ಯಾವುದು ಇಲ್ಲ ಅದ್ರ ಆ ಕಡೆಗೆ ಐತಿ ಅಂತ ಹೇಳ್ತಿರಲ್ಲ, ಅದ್ರೊಳಗೆ ಏನು ಇಲ್ಲೇ ಇಲ್ಲ ಅಂತ ಹೇಳ್ತೀರಿ. ಯಾವುದು ಜಗತ್ತನ್ನದೇ ಅದ್ರೊಳಗಿಲ್ಲ. ಅದು ಕೇವಲ ಶುದ್ಧವಾಗಿರ್ತಕ್ಕಂಥದ್ದು. ಅದ್ರೊಳಗೆ ಆಗೋದು ಬರೋದು, ಯಾವ್ದು ನಿರ್ಮಾಣ ಆಗೋದು ಮತ್ತೆ ನಾಶ ಆಗೋದು ಇವ್ಯಾವೂ ಇಲ್ಲ ಅದ್ರೊಳಗ. ಮತ್ತೆ ಅಂತ ಪರಬ್ರಹ್ಮವನ್ನ ಇಂದ್ರಿಯ ಮನನಾದಿಗಳಿಂದ ಅನುಭವಕ್ಕೆ ಬರಲಾರದ ಮೂಲಕ ಅದನ್ನು ವಿವೇಕದಿಂದ ಗುರುತಿಸಬೇಕು. ಯಾಕ ಇಂದ್ರಿಯಗಳಿಂದ, ಮನನಾದಿಗಳಿಂದ ಅಥವಾ ಮನಸ್ಸಿನಿಂದ, ಚಿತ್ತದಿಂದ, ಬುದ್ಧಿಯಿಂದ ಅಂದ್ರ ಮನಕ್ ಸಂಬಂಧಪಟ್ಟವುಗಳಿಂದ ಅದನ್ನ ತಿಳಿಯಕ್ ಆಗೋದಿಲ್ಲ ಅಂದ್ರೆ ಯಾಕಂದ್ರ ಇವೇ ಮಿಥ್ಯ ಅದಾವ. ಯಾವೋ ಮನೋಬುದ್ಧಿ ಚಿತ್ತ ಅಂತ ಏನ್ ಹೇಳ್ತಾವಲ್ಲ, ಈ ಇಂದ್ರಿಯಗಳು ಅಂತ ಏನ್ ಹೇಳ್ತಾವಲ್ಲ, ಇವೇ ಮಿಥ್ಯ ಅದಾವ. ಇವೇ ಮಾಯೆಯಿಂದ ಆಗಿರ್ತಕ್ಕಂಥವು. ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ ಅಂತಂದ್ರ ಇವು ಹೊರಗಿನ ದೃಷ್ಟಿಯಿಂದ ಇವು ಬೇಕಲ್ರಿ, ಕೇಳಕ್ ಬೇಕಲ್ಲ ಅಂತ ಹೇಳ್ತವೆ. ಆದ್ರ ಕಿವಿಗೆ ಶ್ರವಣ ಕೇಳಕ್ ಬೇಕಲ್ಲ,
ಮತ್ ಇದನ್ನ ನೀವು ಮಿಥ್ಯ ಅಂದ್ರೆ ಇವ್ ತಿಳಿಯೋದಿಲ್ಲ ಅಂದ್ರೆ ಹೆಂಗ ಅಂತೀರ ಅಂದ್ರ ಇವು ಹೊರಗಿನ ಕೇವಲ ಶಬ್ದ ಗ್ರಹಣವನ್ನ ಮಾಡ್ಕೊಳಕ್ ಸಹಕರಿಸ್ತಾವ. ಆದ್ರ ಅದು ಅಂತರಂಗದೊಳಗೆ ವಿಚಾರದಿಂದ ತಿಳಿಯುವಂತವು ಕೇವಲ ಶಬ್ದ ಗ್ರಹಣದಿಂದಾಗಲಿ ಅಥವಾ ನುಡಿಗಳನ್ನು ಕೇಳುವುದರಿಂದಾಗಲಿ ಯಾವುದನ್ನ ನೋಡೋದರಿಂದಾಗಲಿ ಅದು ಪೂರ್ಣ ಸ್ಥಿತಿ ಆಗೋದಿಲ್ಲ. ಯಾಕಂದ್ರ ಇವು ಹೊರಗೆ ಕೆಲಸ ಮಾಡ್ತಾವ, ಇವೇ ಶಾಶ್ವತವಲ್ಲ. ಯಾಕಂದ್ರ ಮನಸ್ಸಂದ್ರ ಕೂಡ ಇದು ಹಿತವಾದಾಗ ಹರಳತದ, ಅಹಿತವಾದಾಗ ಮುದುಡ್ತದ. ಈ ಶರೀರ ಇಂದ್ರಿಯಗಳು ಸತ್ಯ ಇದ್ರ ಕೇಳ್ತೀಯನಂದ್ರ ಇವು ಎಲ್ಲ ಚೆನ್ನಾಗಿದ್ರ ಕೇಳ್ತಾವ. ಇವು ಕಿವ ಸಾಕಾಗಿ ಹೋತಂದ್ರ ಏನ್ ಕೇಳ್ತೇವ, ಹೋಗ ನಿದ್ದಿಗೆ ಹಂಗೆ ಜಾರ್ತಾವ. ಯಾಕಂದ್ರ ಇವು ಸಮರ್ಥ ಅಲ್ಲ. ಇವುಗಳಿಂದ ನಾನು ಅದನ್ನ ತಿಳಿತೇನೆ ಅಂದ್ರೆ ತಿಳಿಯಕ್ ಆಗೋದಿಲ್ಲ. ಅದನ್ನ ಕೇವಲ ವಿವೇಕದಿಂದ ತಿಳಿಬೇಕು. ನೀನು ಮನೋಬುದ್ಧಿಯಾದಿಗಳಿಂದ ನೀನ್ ತಿಳಿತೇನೆ ಅಂದ್ರ ದೀಪದ ಬೆಳಕಿನಿಂದ ನಾನು ಮುಂದಿನೂರಿಗೆ ಬೆಳಕ್ ಮಾಡ್ಕೊಂಡು ನಾನು ಪ್ರಯಾಣ ಮಾಡ್ತಾನೆ ಅಂದಂಗ ಆಕತಿ. ಯಾಕಂದ್ರ ಅದು ದೀಪದ ಬೆಳಕು ನಮ್ಮ ಮೂಗಿನ ಉಸಿರರ ಬಡದು ಹೋಗ್ಬೋದು, ಅಥವಾ ಗಾಳಿ ಬೀಸಿ ಆದ್ರೂ ಹೋಗ್ಬೋದು, ಅಥವಾ ಎಣ್ಣೆ ಖಾಲಿ ಆಗಿರೋದು ಏನಾರ ಒಂದ್ ಖಾಲಿಯಾಗಿ ಅದು ಹೋಗ್ತದ. ಅದು ಶಾಶ್ವತ ಆಗೋದಿಲ್ಲ. ಅಂದ್ರ ಉದಾಹರಣೆ ಅದು, ಆ ದೀಪದ ಬೆಳಕಿನಿಂದ ರಾತ್ರಿ ಪ್ರಯಾಣ ಹೆಂಗ ಪರಿಪೂರ್ಣ ಆಗೋದಿಲ್ವೋ ಹಂಗ ದೇಹ ಮತಿಯಿಂದ ದೇಹ ನಾನು, ಮನಸ್ ನಾನು, ಬುದ್ಧಿ ನಾನು ಅಂತಂದು ಇವುಗಳಿಂದ ನಾನು ಅದನ್ನ ಸಾಧನೆ ಮಾಡ್ತೇನೆ ಅಂದ್ರ ಅದು ತಿಳಿಯೋದಿಲ್ಲ. ಇವುಗಳಿಲ್ಲದ್ರೂ ಕೂಡ ಕೇವಲ ವಿಚಾರದಿಂದ ಅದು ತಿಳಿಯಕ್ ಸಾಧ್ಯ ಆಗ್ತದ ವಿಚಾರದಿಂದ ಅದು ವಿವೇಕದಿಂದ ಅದನ್ನು ಗುರುತಿಸ್ಬೇಕಾಗ್ತದ ಈ ಹೊರಗಿನ ಶಬ್ದ ಜ್ಞಾನಗಳಿಂದಾಗ್ಲಿ ಅಥವಾ ನೋಟದಿಂದಾಗ್ಲಿ ಆ ಜ್ಞಾನ ಆಗುವುದಿಲ್ಲ. ಒಂದು ಜ್ಞಾನವಿರುತ್ತದೆ, ಒಂದು ಅಜ್ಞಾನವಿರುವುದು, ಮತ್ತು ಒಂದು ವಿಪರೀತ ಜ್ಞಾನವಿರುತ್ತದೆ. ಇವು ಮೂರು ನಾಶವಾದುದೇ ವಿಜ್ಞಾನವು. ವಿಜ್ಞಾನ ಅಂತಂದ್ರ ಇಲ್ಲಿ ಒಂದು ಜ್ಞಾನ ಇರ್ತದ. ಏನ್ ಜ್ಞಾನ ಅಂದ್ರ ನಾವೇನ್ ತಿಳ್ಕೊನ, ನಾನು ಆತ್ಮ ಸ್ವರೂಪನದನಿ, ನಾನು ಆತ್ಮ ಸ್ವರೂಪನದನಿ ಅನ್ನೋದೊಂದು ಜ್ಞಾನ ಅಂತೇವ ನಾನು. ಇನ್ನೊಂದು ಅಜ್ಞಾನ ಇರ್ತದ. ಇನ್ನೊಂದು ಅಜ್ಞಾನ ಏನ್ ಹೇಳ್ತತಿ ಅಂದ್ರ ನಾನ್ ಜೀವದನಪ್ಪ, ನಾನೆಂಗ ಆತ್ಮ ಆಗಕ್ ಬರ್ತದ, ನಾನ್ ಆತ್ಮ ಆಗಕ್ ಬರೋದಿಲ್ಲ, ನಾನು ಜೀವ ಅಂತದ. ಇಲ್ಲಿ ಜ್ಞಾನ ಅಂದ್ರ ನಾನು ಆತ್ಮ ಸ್ವರೂಪನದನಿ ಅಂತ ಹೇಳ್ತದ, ಜೀವ ಅಂದ್ರ ನಾನ್ ದೇಹ ಸ್ವರೂಪದನಿ ಅಂತ ಹೇಳ್ತದ. ಮತ್ತು ಒಂದು ವಿಪರೀತ ಜ್ಞಾನವಿರ್ತದ. ಇದು ಎರಡು ಬೇಕೇ ಬೇಕು, ಅದು ಬೇಕು ಇದು ಬೇಕು, ಜೀವ ಬೇಕಲ್ಲಪ್ಪ, ಶರೀರ ಬೇಕಲ್ಲಪ್ಪ, ಶರೀರ ಇಲ್ದಲೆ ಹೆಂಗ ಕೇಳಕ್ ಆಗ್ತದ, ಶರೀರನ ಯಾಕೆ ಅದನ್ನ ಬೇರೆ ಮಾಡ್ತಿ, ಅದಿಲ್ದಲೆ ಆಗೋದಿಲ್ಲ. ಈ ಮನಸ್ಸಿನಿಂದ ನಾ ತಿಳಿತೀನಿ, ನೀನು ಈ ಮನಸ್ ಬಿಟ್ಟು ಇನ್ನೊಂದ್ರದ್ದು ಹೆಂಗ್ ತಿಳಿಯಕತಿ ಅಂತ ಇತ್ತಾಗ ಇದನ್ನೂ ಬಿಡಕ್ ತಯಾರಿಲ್ಲ, ಅತ್ತಾಗ ಅದನ್ನೂ ಬಿಡಕ್ ತಯಾರಿಲ್ಲ. ಇದು ವಿಪರೀತ ಭಾವ. ಇದು ಅಂದ್ರ ಇರತಕ್ಕಂಥದ್ದ ಒಂದು ತಿಳಿದೆ ಅಂದ್ರ ಜ್ಞಾನ, ಇಲ್ಲ ಏನೋ ತಿಳಿದಿಲ್ಲ ಅಂದ್ರ ಅಜ್ಞಾನ, ಇಲ್ಲ ಅದು ಬೇಕು ಇದು ಬೇಕಂತ ಹಿಡ್ಕೊಂಡ್ ಕುಂತಿದೆ ಅಂದ್ರ ವಿಪರೀತ ಜ್ಞಾನ. ಇದರಿಂದನೂ ಅನ್ಯಾಯ ಆಗ್ತದ, ಇದರಿಂದನೂ ಪೂರ್ಣ ಜ್ಞಾನ ಪ್ರಾಪ್ತಿ ಆಗೋದಿಲ್ಲ. ಈಗ ಸಸಿಗಳಿಗೆ ಮಳೆ ಬೇಕು ಅಂದ್ರ ನೀರ್ ಬೇಕು. ಅದೇ ನೀರ ಹೆಚ್ಚಾಗಿ ಕುತ್ತಿಗೆ ಮಠ ನಿಂತ್ರ ಯಾವ ಸಸಿ ಉಳಿತಾವೋ, ಉಳಿಯೋದಿಲ್ಲ. ಈಗ ಒಬ್ಬನಿಗೆ ನೀರ್ ಬೇಕು, ಬಾಯಾರಿಕೆ ಆಗಿರೋನಿಗೆ ನೀರ ದೇವ್ರಂತ ಅವನ್ ಕೈ ಮುಗಿತಾನ, ಬಾಯಾರಿಕೆ ಆದ ನೀರ್ ಕುಡಿದು ಆ ಗಂಗಾ ಮಾತೆಯ ಮಂತ್ರ ಹೇಳ್ಬಹುದು, ಅಥವಾ ಏನಾರ ನೆನೆಸ್ಬಹುದು, ಏನಾರ ಮಾಡ್ಬೋದು. ಇನ್ನೊಬ್ಬನಿಗೆ ಅದೇ ಮಳೆ ಬಂದ್ ಅವನ ಕೊಚ್ಚಿಂದ್ರಿಗೆ ಸತ್ತ, ಅಥವಾ ಅದೇ ಬೆಳಿ ನಾಶ ಆತಂದ್ರ ಅವನ್ ಅದೇ ನೀರಿಗೆ ಶಾಪ ಆಗ್ತಾನ. ಅಂದ್ರ ಇವೆಲ್ಲವೂ ಅದು ಹಂಗೈತಿ ಇದು ಹಿಂಗೈತಿ ಅಂತ ಗೊಂದಲ ಮಾಡ್ಕೊಳೋದು ವಿಪರೀತ ಜ್ಞಾನ. ಇಲ್ಲಿ ವಿಜ್ಞಾನಮಯ ಅಂತ ಏನ್ ಹೇಳ್ತದ ಅಂದ್ರ, ನೀನ್ ಆತ್ಮದೇನಂತಿಯಲ್ಲ ಅದನ್ನು ಬಿಡು, ನಿನ್ ದೇಹ ನಾನು ಅದನೆ ಅಂತಲ್ಲ ಅದನ್ನು ಬಿಡು, ಮತ್ತೆ ನಾನು ಅದು ಅದನೆ ಇದು ಅದನೆ, ಅದು ಬೇಕು ಇದು ಬೇಕು ಅಂತ ಹೇಳ್ತೀಯಲ್ಲ ಇದನ್ನು ಬಿಡು. ಇವೆಲ್ಲವನ್ನ ಬಿಡು. ಇವು ಮೂರು ನಾಶವಾದುದೇ ವಿಜ್ಞಾನಮಯ ಶರೀರವು. ಯಾಕಂದ್ರ ನಾನು ಯಾವ್ದಾರ ಒಂದೊಂದ್ ಅದಕ್ಕೆ ಹಿಡ್ಕೊಂಡ್ ಕುಂದಿರ್ತೀಯಲ್ಲಪ್ಪ. ಈ ದೇಹ ನಾನಂತ ಹಿಡಿದಿ ಅಂದ್ರ ಅದು ಮೂಲ ದೊಡ್ಡ ಅಜ್ಞಾನ. ಅದನ್ನ ಮಾತಾಡೋದ್ ನಾನಲ್ಲ. ಇಲ್ಲಪ್ಪ ನಾನು ಜ್ಞಾನಿ ಅದನಿ ಅಂತಂದು ನಾನು ಆತ್ಮದನಿ ಅಂತ ಹಿಡ್ಕೊಂಡ್ ಕುಂದಿರ್ತಿ ಅಂದ್ರ ಹುಚ್ಚ ಅಂತಾರ ಅಂತ. ಯಾಕಂದ್ರ ಅದು ಒಂದು ಅಂತವರೆಗೂ ಬೇಕಾಗಿರ್ತತಿ. ಎಲ್ಲಿವರೆಗೂ ಬೇಕಾಗಿರ್ತತಿ? ದೇಹವೇ ನಾನು ಅನ್ನೋದು ತುಂಬ್ಕೊಂಡಿರ್ತತಲ್ಲ, ದೇಹವೇ ನಾನೆಂಬ ಭಾವವನ್ನ ಕಳೆಯೋದಕ್ಕಾಗಿ ಆತ್ಮವೇ ನಾನೆಂಬ ಭಾವ ಬರ್ತದ. ಕೊನೆಗೆ ಆತ್ಮವೇ ನಾನೆಂಬ ಭಾವನು ಮರೆಯಾಗ್ಬೇಕಾಗ್ತದ.
ಮತ್ತ ಅದು ವಿಪರೀತ ಜ್ಞಾನ ಅಂದ್ರ ಎಲ್ಲ ಕಲಬೆರಕೆ ಮಾಡ್ಕೊಂಡ್ಬಿಡೋದು. ಅಂದ್ರೆ ಸರಿಯಾಗಿ ವಿಮರ್ಶೆ ಮಾಡಕ್ಕಾಗದೆ ಅಥವಾ ಬಲ್ಲಂತ ಮಹಾತ್ಮರ ನುಡಿ ವಿಚಾರಗಳನ್ನ ಕೇಳದೆ ಅದನ್ನು ವಿಂಗಡಿಸಿ ಸಾರದಿಂದ ವಿಚಾರಿಸಿ ಸತ್ಯ ಅಸತ್ಯದ ಪರೀಕ್ಷೆ ನಡೆಯದೆ ಸತ್ಯ ಅಸತ್ಯಗಳ ಏಕತ್ವವನ್ನು ಹಿಡ್ಕೊಂಡ ನೀನ್ ಏನಾರ ಮಾಡ್ತಿ ಅಂದ್ರ ಅದು ಆಗೋದಿಲ್ಲ, ಅದು ವಿಪರೀತ ಜ್ಞಾನ ಆದಂಗ ಆಗ್ತದೆ. ಆದ್ರಿಂದ ಜ್ಞಾನ, ಅಜ್ಞಾನ, ವಿಪರೀತ ಜ್ಞಾನ ಇವು ಮೂರು ನಾಶವಾದುದೇ ವಿಜ್ಞಾನವು. ಅಂದ್ರ ಇವ್ಯಾವೂ ಶಾಶ್ವತ ಅಲ್ಲ, ಇವೆಲ್ಲವೂ ನಾಶವಾಗುವಂತವೇ ಅದವು. ನೀನು ಮಾತ್ರ ಅಖಂಡ ಸ್ವರೂಪದಿ, ಬಯಲು ಸ್ವರೂಪದಿ. ನೀನ್ ಏನಾರ ಅನ್ಕೋ, ಆದ್ರ ಯಾವ್ದರ ಒಂದಕ್ಕ ಗಟ್ಟಿ ಕುಂದ್ರದಲ್ಲ. ನೀನ್ ಇರ್ತಕ್ಕಂಥದ್ದು ಯಾವ್ದ್ಯಾವ್ದಕ್ಕೂ ಅಂಟಿಕೊಳ್ಳದೆ ಇರ್ತಕ್ಕಂಥ ಆ ನಿರಂಜನ ಸ್ವರೂಪ ನಾನು. ನನಗಿಂತ ಹೆಸರು ಅನ್ನೋದಿಲ್ಲ, ಇಂಥ ನಾಮ ಅನ್ನೋದಿಲ್ಲ. ಯಾವುದೇ ರೂಪನಾಮಗಳಿಗೆ ಅಂಟಿಕೊಳ್ಳದೆ ಇರತಕ್ಕಂಥದ್ದು ಯಾವ ಸ್ಥಿತಿ ಐತಲ್ಲ ಅದೇ ವಿಜ್ಞಾನವು. ಮೂರು ನಾಶವಾದುದೇ ವಿಜ್ಞಾನವು. ವೇದಾಂತದ ಸಿದ್ಧಾಂತವನ್ನು ಹಾಗೂ ಪ್ರತ್ಯಕ್ಷ ಅನುಭವವನ್ನು ನೋಡಲಾಗಿ ಎಲ್ಲೆಲ್ಲಿಯೂ ನಿರ್ವಿಕಾರ ಪರಬ್ರಹ್ಮವೇ ನೆಲೆಸಿದೆ. ನೀನ್ ಯಾಕೆ ಅದು ಒಂದು ಇದು ಒಂದು ಇದು ಒಂದು ಅದು ಒಂದು ಅಂತ ನೀನ್ ಹೇಳ್ಕೊಂತ ಗೊಂದಲಮಯ ಮಾಡ್ಕೊಂತದಿಯಲ್ಲ. ನಿನ್ ಗೊಂದಲಮಯ ಎಲ್ಲಿ ಆಗೈತೆ ಅಂದ್ರ ಒಮ್ಮೆ ಈ ಕಣ್ಣಿನಿಂದ ನೋಡ್ತಿ, ಒಮ್ಮೆ ಆ ಕಣ್ಣಿನಿಂದ ನೋಡ್ತಿ, ಒಮ್ಮೆ ಇದು ಸತ್ಯ ಅಂತಿ, ಒಮ್ಮೆ ಅದು ಸತ್ಯ ಅಂತಿ. ಇದ ನಿನಗೆ ಗೊಂದಲಕ್ಕೀಡಾಗೈತಿ. ಈ ಗೊಂದಲವನ್ನ ನೀನು ವೇದಾಂತದ ಸಿದ್ಧಾಂತವನ್ನು, ವೇದಾಂತದ ಅಂದ್ರ ವೇದವು ಅಂತಿಮವಾಗಿ ಏನ್ ಹೇಳಿದವು, 4 ವೇದಗಳ ಅಂತಿಮ ಮಾತು, ವೇದದ ಅಂತಿಮ ಮಾತುಗಳು ಏನ್ ಹೇಳ್ತಾವು, ನೀನಿರುವುದೇ ಪರಬ್ರಹ್ಮ ಸ್ವರೂಪ. 4 ವೇದದ 4 ನುಡಿಗಳು ಅದನ್ನ ಹೇಳ್ತಾವ. ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನಾನಂದಂ ಬ್ರಹ್ಮ, ಅಯಂ ಆತ್ಮಾನಂದಂ ಬ್ರಹ್ಮ, ತತ್ವಂ ಮಹಸಿ. ಇವು 4 ಹೇಳ್ತಾವಲ್ಲ, ಈ ವೇದದ ಅಂತ್ಯದ ಮಾತುಗಳು ಏನ್ ಹೇಳ್ತಾವು, ನೀನ್ ಇರದ ಪರಬ್ರಹ್ಮ ಸ್ವರೂಪ ಅಂತ ಹೇಳ್ತಾವು. ಆವಾಗ ನೀನ್ ಅಲ್ಲಿ ಆ ಸ್ಥಿತಿ ಒಳಗ ಆ ವಿಚಾರದಿಂದ ನೋಡಿದಿ ಅಂದ್ರ ಎಲ್ಲೆಲ್ಲಿಯೂ ಕೂಡ ನಿರ್ವಿಕಾರ ಪರಬ್ರಹ್ಮ ವಸ್ತು ಒಂದೇ ಐತಿ. ಅದನ್ನ ಬಿಟ್ಟು ಬೇರೆ ಏನೂ ಇಲ್ಲ. ಎಲ್ಲಿ ನಿಂತು ನೋಡಿದಾಗ ವೇದದ ಅಂತಿಮ ಅಂದ್ರ ಉತ್ಕೃಷ್ಟವಾದ ಪ್ರಬಲ ಶ್ರುತಿ ವಾಕ್ಯಗಳ ಆ ಸದ್ಗುರುವಿನ ನುಡಿ ಒಳಗ ನೀನ್ ಏನೇನ್ ಹೇಳ್ತೀಯ ಅವ್ ಯಾವು ಇಲ್ಲ. ಅಲ್ಲಿರುವುದು ಒಂದೇ ಆ ಪರಬ್ರಹ್ಮ ವಸ್ತು. ಅದನ್ ಬಿಟ್ಟು ಬೇರೆ ಯಾವುದು ಇಲ್ಲ. ಅದನ್ನು ಜ್ಞಾನ ದೃಷ್ಟಿಯಿಂದ ನೋಡತಕ್ಕದ್ದು. ನಿನಗೆ ಆ ಪರಬ್ರಹ್ಮ ವಸ್ತು ಒಂದೇ ಕಾಣ್ಬೇಕಪ್ಪ. ಆ ಪರಬ್ರಹ್ಮ ವಸ್ತು ಬೇರೆ ಇನ್ನೊಂದೇನು ಕಾಣಬಾರ್ದಂದ್ರ ಅದಕ್ಕ ಜ್ಞಾನದ ದೃಷ್ಟಿಯಿಂದ ಬೇಕಾಗ್ತದ. ಈ ಹೊರಗಿನ ಕಣ್ಣಿನಿಂದ ಅದು ಕಾಣೋದಿಲ್ಲ. ಅದನ್ನ ಇಲ್ಲಿ ಹೇಳಿದ್ರು, ಹೊರಗಿನ ಇಂದ್ರಿಯಾದಿಗಳಿಂದ ಅದು ನಿನಗೆ ಸಿಗಲಾರದು, ಕಾಣಲಾರದು, ಗೋಚರವಾಗಲಾರದು. ಮತ್ತೆ ಇಲ್ಲಿ ಎದ್ರ ಗೋಚರ ಆಗ್ತದೆ ಅಂತ ಇಲ್ಲಿ ಮುಂದೆ ಏನ್ ಹೇಳ್ತಾರ ಅವರು, ಕೇವಲ ಜ್ಞಾನ ದೃಷ್ಟಿಯಿಂದ. ಜ್ಞಾನ ದೃಷ್ಟಿ ಅಂದ್ರ ಎಲ್ಲವೂ ಪರಬ್ರಹ್ಮತ್ವದ ದೃಷ್ಟಿಯಿಂದ ನೋಡಿದಾಗ ಎಲ್ಲದು ಪರಬ್ರಹ್ಮ ಸ್ವರೂಪ ಐತಿ ಅಂತ ಅವಾಗ ಅದು ಕಾಣ್ತದ. ವಿನಃ ನೀನ್ ಜೀವಭಾವ ಇಟ್ಕೊಂಡ್ ನೋಡ್ದೆ ಅಥವಾ ಏನಾದ್ರೂ ಕಲ್ಪನೆಗಳನ್ನ ಇಟ್ಕೊಂಡ್ ನೋಡ್ದೆ ಏನಾರ ಇಟ್ಕೊಂಡ್ ನೋಡ್ತಿ ಅಂದ್ರ ಅದು ಎಂದೆಂದಿಗೂ ಕಾಣುವುದಿಲ್ಲ. ಕಾಣ್ತದ ಪರಬ್ರಹ್ಮ ದೃಷ್ಟಿಯಿಂದ. ಮತ್ತು ಆಮೇಲೆ ಅದರೊಡನೆ ಅಂದ್ರೆ ಆ ಬ್ರಹ್ಮ ವಸ್ತುವಿನೊಡನೆ ಅಭಿನ್ನ ಸ್ಥಿತಿಯಿಂದ ಇರತಕ್ಕದ್ದು. ನೀನು ಆ ಸ್ವರೂಪದಿಂದ ಆ ದೃಷ್ಟಿಯಿಂದ ಆ ರೀತಿಯಿಂದ ನೋಡಿದಿ ಅಂದ್ರ ಅದು ನಿನಗ್ ಕಾಣ್ತತೆ. ಅಂದ್ರೆ ಈ ಹೊರಗಿನ ಕಣ್ಣಿನಿಂದ ಕಾಣೋದಲ್ಲ, ಅಂತರಂಗದೊಳಗೆ ನಿನ್ನ ಅನುಭವಕ್ಕೆ ಬರ್ತದ. ಜ್ಞಾನದ ವಿಚಾರದಿಂದ ಬಲ್ಲಂತವರ ನುಡಿಗಳನ್ನ ಕೇಳೋದ್ರಿಂದ ನಿನ್ನೊಳಗ ನಿನಗ ಅನುಭವಕ್ಕೆ ಬರ್ತದ. ಆ ಅನುಭವಕ್ಕೆ ಬಂತಂದ್ರ ಅದನ್ನ ಅಭಿನ್ನ ಸ್ಥಿತಿಯಿಂದ ಭಿನ್ನ ಆಗದಂಗ ಬೇರೆ ಬೇರೆ ಅನ್ನೋ ಭಾವ ಬರದಂಗ ಇರ್ತಕ್ಕಂಥದ್ದ ಸ್ಥಿತಿ ಜ್ಞಾನದ ಸ್ಥಿತಿ. ಯಾವ್ದಂದ್ರ ಆ ಪರಬ್ರಹ್ಮ ಅನ್ನೋದು ನಾನನ್ನೋದು ಎಂದು ಬೇರೆ ಅನ್ನೋ ಮಾತೇ ಇಲ್ಲ. ಇಲ್ಲಿ ಏನ್ ಹೇಳ್ತೀರ, ಇಲ್ಲಿ ಜೀವ, ಜಗತ್ತು ಅಥವಾ ಶರೀರ, ಆತ್ಮ,
ಬ್ರಹ್ಮಾಂಡ ಅಥವಾ ಪರಬ್ರಹ್ಮ ಅಂತ ಹೇಳಿದ್ರಲ್ಲ, ಇವೆಲ್ಲವೂ ಮಾಯೆಯದೊಳಗಿಂದ ಆಗಿರ್ತಕ್ಕಂಥವು. ಯಾವು? ಪಿಂಡಾಂಡ ಮತ್ತು ಬ್ರಹ್ಮಾಂಡ. ಇವು ಭೂತಗಳಿಂದ ಆಗಿರ್ತಕ್ಕಂಥವು. ಇವುಗಳನ್ನ ಬಿಟ್ಟು ತ್ಯಾಗದಿಂದ ನೋಡ್ಬೇಕಂದ್ರ ಆ ಜ್ಞಾನದ ದೃಷ್ಟಿಯಿಂದ ನೋಡಿದಾಗ ಗೊತ್ತಾಗ್ತದ. ಆ ಜ್ಞಾನ ಅಂದ್ರ ಎಲ್ಲದ ಪರಬ್ರಹ್ಮ ಸ್ವರೂಪ ಅನ್ನೋ ಭಾವದೊಳಗೆ ನೋಡಿದಾಗ ಇದು ಗೊತ್ತಾಗ್ತದ. ಅದು ಗೊತ್ತಾಗತ್ತಂದ್ರ ಎಡಬಿಡದೆ ಯಾವಾಗ್ಲೂ ಭಿನ್ನತ್ವ ಭಾವ ಬರ್ದಂಗ ಇರುವಂತ ಸ್ಥಿತಿ ಏನೈತಲ್ಲ, ಅದೇ ಪೂರ್ಣ ಸ್ಥಿತಿ ಅನ್ನೋ ವಿಚಾರವನ್ನ ಇಲ್ಲಿ ತಿಳಿಸ್ತಾರಪ್ಪಾಜಿ. ಎಲ್ಲರಿಗೂ ಶರಣಾರ್ಥಿಯಪ್ಪ. ಉಳಿದ ಭಾಗವನ್ನ